ಅಂದ್ರೆ ವಿಷ್ಣುವೇ ಸ್ವಯಂ ಕೃಷ್ಣನಾಗಿ ಬಂದಿದ್ದ ಅನ್ನೋ ಅರ್ಥದಲ್ಲಿ ಇದು ಸಂಪೂರ್ಣ ಅವತಾರ ಅಂತೀವಿ. ಒಂದ್ ಸ್ಪೆಸಿಫಿಕ್ ಕಾರಣಕ್ಕೋಸ್ಕರ ಸಂಪೂರ್ಣ ಅವತಾರ ತೆಗೆದಿದ ಅಂತಲ್ಲ. ಇದೊಂದ್ ಸ್ವಲ್ಪ ಆ ರೀತಿ ಯೋಚನೆ ಮಾಡ್ಬೇಕು. ಸೊ ಇದು ಸಂಪೂರ್ಣ ಅವತಾರ ನೀವೇನ್ ಕೇಳಿದ್ರಿ ಅದು ಈಗ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ನಾವ್ ಈ ಕೃಷ್ಣ ಅವತಾರ ಅಂತ ಬಂದ್ರೆ ಮೇನ್ ಆಗಿ ನಮ್ಮ ಈ ಸೀರೀಸ್ ಅಲ್ಲಿ ಜಯ ವಿಜಯರ ಇಲ್ಲಿ ಏನು ಕತೆ ಹೇಳ್ಬೇಕಾಗತ್ತೆ. ಓಕೆ, ಜಯ ವಿಜಯರ ಕತೆ ಬಂದು ಇಲ್ಲಿ ಕಂಸ ಮತ್ತೆ ಶಿಶುಪಾಲರಾಗಿ ಹುಟ್ಟುತ್ತಾರೆ. ಮಹಾಭಾರತದಲ್ಲಿ ಕಂಸನ ಉಲ್ಲೇಖ ಕಡಿಮೆ, ಶಿಶುಪಾಲನ ಬಗ್ಗೆ ಇದೆ. ಫಸ್ಟ್ ಕಂಸನ್ ನೋಡೋಣ. ಸೊ ಕಂಸ ಉಗ್ರಸೇನ ಅಂತ ಯಾದವ್ ರಾಜ, ವೃಷ್ಣಿಗಳು ಅಂತ ಅಂತಾರೆ. ಯಾದವರಲ್ಲೇನೆ ವೃಷ್ಣಿಗಳು ಅಂತ ಒಂದು ಅವ್ರು ಈಗ ಕೌರವರು ಅನ್ನಂಗೆ, ಕೌರವರು ಪಾಂಡವರು ಅನ್ನಂಗೆ ಅವ್ರು ವೃಷ್ಣಿಗಳು. ಆ ವೃಷ್ಣಿಗಳ ರಾಜ ಉಗ್ರಸೇನ ಅಂತ. ಅವ್ರ ಮಗ ಕಂಸ, ಅವನ್ ತಂಗಿ ದೇವಕಿ. ಸೊ ದೇವಕಿ ಮತ್ತೆ ವಸುದೇವನ್ಗೆ ಆ ಮದ್ವೆ ಆಗಿರುತ್ತೆ. ಬಟ್ ಕಂಸನಿಗೆ ನಿನ್ನ ತಂಗಿಯ ಮಗನೇ ನಿನ್ನ ಸಂಹಾರ ಮಾಡ್ತಾನೆ ಅಂತ ಆಕಾಶವಾಣಿಲಿ ಗೊತ್ತಾಗುತ್ತೆ. ಅಂದ್ರೆ ಅವನಿಗೆ ಗೊತ್ತಾಗಿ ಅವ್ರ ತಂಗಿ ಮತ್ತೆ ಬಾವ ವಸುದೇವನ ಬಂಧಿಸಿ ಇಡ್ತಾನೆ. ಅಲ್ಲಿ 8 ಮಕ್ಕಳು ಹುಡ್ತಾರೆ. ಅಂದ್ರೆ ಎಲ್ಲರನ್ನು ಹುಟ್ಟಿದ ಮಕ್ಕಳನ್ನೆಲ್ಲ ಸಾಯಿಸ್ತಿರ್ತಾನೆ. ನೋಡ ಅವನ ಇಂಟೆನ್ಷನ್ ನೋಡಿ, ಜೈಲಲ್ಲಿ ಹಾಕಿಟ್ಬಿಟ್ರೆ ಅವ್ರಿಬ್ರನ್ನ ಜೊತೆಲಿಟ್ರೆ ಅವ್ರಿಗೆ ಮಕ್ಳು ಹುಟ್ತಾರೆ. ಅವ್ರಿಬ್ರು ಜೊತೆಲಿದ್ರೆ ತಾನೆ ಮಕ್ಳು ಹುಟ್ಬೇಕು. ಆ ಮಗುನ ಹುಟ್ಟದಾಗೆ ಸಾಯಿಸ್ಬಿಟ್ರೆ ಇದನ್ನ ನಾನು ಮ್ಯಾನೇಜ್ ಮಾಡ್ಕೋಬಹುದು ಅಂತ. ಬಟ್ ಆಬ್ವಿಯಸ್ಲಿ ಭಗವಂತನೇ ಏನ್ ಭಗವಂತನ ಪ್ಲಾನ್ ಮುಂದೆ ಏನ್ ಮಾಡಕ. ಸೊ ಯಾವಾಗ 8ನೇ ಮಗು ಇದ್ದಾಗ ಎಕ್ಸ್ಚೇಂಜ್ ಮಾಡ್ತಾರೆ. ಇಲ್ಲಿ ಇನ್ನೊಂದ್ ಕಡೆ ಅದೇ ಯಾದವ್ರಲ್ಲಿ ಯಶೋದೆಗೆ ಒಂದು ಹೆಣ್ಮಗು ಹುಟ್ಟುತ್ತೆ. ಸೊ ನಂದ ಮತ್ತೆ ವಸುದೇವರು ಬೇಬಿನ ಎಕ್ಸ್ಚೇಂಜ್ ಮಾಡ್ಕೊಂಡು ವಸುದೇವರು ಎತ್ಕೊಂಡೋಗಿ ಕೃಷ್ಣನ ಎತ್ಕೊಂಡೋಗಿ, ಅಂದ್ರೆ ಅವ್ರಿಗೂ ವಾಣಿ ಆಗುತ್ತೆ, ಶರೀರ ವಾಣಿಯಾಗಿ ಹಿಂಗ್ ತಗೊಂಡೋಗಿ ಚೇಂಜ್ ಮಾಡಿ ಅಂತ ವಸುದೇವನ್ಗೆ ಹೇಳ್ತಾರೆ. ಪಾಪ್ಯುಲರ್ ಕತೆ, ಹಂಗಾಗಿ ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂತಾರೆ. ಆ ಮಗು ಹೆಣ್ಮಗು ಇರುತ್ತಲ್ಲ, ಅದು ಕಾಳಿ ಅಲ್ಲೂ ಹುಟ್ಟಿರ್ತಾರೆ. ಸೊ ಇದು ದೇವಿ ಉಪಾಸನೆ ಮಾಡೋರು ಕೃಷ್ಣನನ್ನ ಕಾಲಿಗೆ ಸಮಾನವಾಗಿ ಹೋಲಿಸ್ತಾರೆ, ಅಣ್ಣ ತಂಗಿ ಅಂತ. ಸೊ ಕಾಳಿನೂ ಕೂಡ ಆಲ್ರೆಡಿ ಅವನು ಅಲ್ಲಿ ಹುಟ್ಟಿದಾನೆ, ನಿನ್ನ ಅಲ್ಲಿ ಸಂಹಾರ ಮಾಡ್ತಾನೆ. ಎಲ್ಲಿ ಇವ್ರ ಎಲ್ಲಿ ಅವ್ರಿರೋದು ಗೋಕುಲದಲ್ಲಿ ಹುಟ್ಟಿದಾನೆ ಅಂತ ಹೇಳಿ ಕಂಸನಿಗೆ ಹೇಳಿ ಕಾಳಿ ಅದೃಶ್ಯ ಆಗ್ತಾಳೆ. ಸೊ ಅವಾಗ ಕಂಸ ಅಲ್ಲಿ ಅವನು ಇದ್ದು ತನ್ನ ಸಾವುಗೋಸ್ಕರ ಎದ್ರಿ ತುಂಬಾ ಚಿಕ್ಕ ಮಕ್ಳು, ಆ ಏಜಿನ ಮಕ್ಳನ್ನೆಲ್ಲರನ್ನು ಸಾಯಿಸ್ಬಿಡ್ತಾನೆ. ಅವನ ರಾಜ್ಯದಲ್ಲಿ ಸಾಯಿಸ್ತಾನೆ. ಬಟ್ ಕೃಷ್ಣ ಮತ್ತೆ ಬಲರಾಮನು ನಂದನ ಮಗನೇ. ಅವನು ಈ 7ನೇ ಮಗು ಅಲ್ಲಿಂದ ಎಕ್ಸ್ಚೇಂಜ್ ಆಗಿ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಒಂದು ಕಥೆಯಲ್ಲಿ. ಅಂದ್ರೆ ಹೊಟ್ಟೆಯಲ್ಲೇನೆ ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದ್ ಕಥೆಯಲ್ಲಿ ಅದು ಅದೇ ಏನಂದ್ರೆ ಅದು ಶೇಷನಾಗನ ಅವತಾರ ಬಲರಾಮ. ಬಟ್ ಕೆಲವ್ರ ನಂಬಿಕೆ ಪ್ರಕಾರ ಅದು ಕೂಡ ಒಂದು ಅವತಾರ ಅಂತ. ಅದು ನೆಕ್ಸ್ಟ್ ನಾನು ಹೇಳ್ತೀನಿ ಏನು ಅಂತ. ಬುದ್ಧ ಅವತಾರನ ನಂಬಲ್ಲ ಅವರೆಲ್ಲ, ಬಲರಾಮನೇ ಒಂದು ಅವತಾರ ಅಂತ ಹೇಳ್ತಾರೆ. ಸೊ ಅದು ಬುದ್ಧ ಅವತಾರ ಬಂದಾಗ ಹೇಳ್ತೀನಿ. ಸೊ ಅಲ್ಲಿ ಬಲರಾಮ ಕೃಷ್ಣರು ಹುಡ್ತಾರೆ. ಅವನ್ ಕೊಲ್ಲಕ್ಕೂ ತುಂಬಾನೇ ಟ್ರೈ ಮಾಡ್ತಾನೆ, ಹಲವಾರು ರಾಕ್ಷಸರನ್ನ ಕಳಿಸ್ತಾನೆ ಕಂಸ. ಪೂತ್ನಿ, ಆಮೇಲೆ ಒಂದು ಧೇನುಕಾಸುರ, ಹಲವಾರು ರಾಕ್ಷಸರು ಬರ್ತಾರೆ. ಕೃಷ್ಣ ಅವ್ರನ್ನೆಲ್ಲರನ್ನು ಸಂಹಾರ ಮಾಡ್ತಾನೆ. ಕೊನೆಗೆ ಕಂಸನನ್ನು ಒಂದು ಯಜ್ಞನ ಜಾತ್ರೆ ಟೈಪ್ ಏನೋ ಮಾಡ್ತಿರ್ತಾನೆ ಕಂಸ ಯಜ್ಞದಲ್ಲಿ. ಅಲ್ಲಿ ಹೋಗಿ ಅವನನ್ನ ಮಲ್ಲ ಯುದ್ಧಕ್ಕೆ ಆಹ್ವಾನ ಮಾಡಿ ಅಲ್ಲಿ ಕೃಷ್ಣ ಕಂಸನನ್ನ ಸಂಹಾರ ಮಾಡ್ತಾನೆ. ಸೊ ಜಯ ವಿಜಯರ ಇದ್ರಲ್ಲಿ ಕಂಸನಾಗಿ ಇಲ್ಲಿ ಸಾಯೋದು. 3ನೇ ಜನ್ಮದಲ್ಲಿ ಜಯ ವಿಜಯರ 3ನೇ ಜನ್ಮವಾಗಿ ಇಲ್ಲಿ ವಿಷ್ಣುವಿನ ಶತ್ರುವಾಗಿ ಇಲ್ಲಿ ಹುಟ್ಟಿರ್ತಾರೆ. ಕೃಷ್ಣನ ಕೈಯಲ್ಲಿ ಅವರ ಸಂಹಾರ ಆಗತ್ತೆ.
ಸೊ ಡೀಟೇಲ್ ಕಂಸ ಇಲ್ಲಿ ಸಾಯ್ತಾನೆ. ಕಂಸ ಇಲ್ಲಿ ಸಾಯ್ತಾನೆ. ಇದು ಡೀಟೇಲ್ಡ್ ಕತೆ ಹೇಳ್ಬೋದಿತ್ತು, ಬಟ್ ಎಲ್ರಿಗೂ ಗೊತ್ತಿರೋದು. ಪಾಪ್ಯುಲರ್ ಸ್ಟೋರಿ ಇದರಿಂದ ನಾನು ಶಾರ್ಟ್ ಆಗಿ ಹೇಳಿದೀನಿ. ಶಿಶುಪಾಲನ ಕತೆ ಅಷ್ಟಾಗಿ ಗೊತ್ತಿರ್ಲಿಕ್ಕಿಲ್ಲ. ಶಿಶುಪಾಲನ್ ಕತೆ ಅದ್ ಬೇಕಾದ್ರೆ ಡೀಟೇಲ್ ಹೇಳ್ಬೋದು. ಸೊ ಕಂಸನ್ ಕತೆ ಎಲ್ರಿಗೂ ಗೊತ್ತಿದೆ. ಸೊ ನಾನು ತುಂಬಾ ವಿಷಯ ಬಿಟ್ಟೆ ಅನ್ಕೊಂಬಾರ್ದು. ನನ್ ಅದು ಎಲ್ರಿಗೂ ಗೊತ್ತಿರೋದನ್ನೇ ಮತ್ತೆ ಮತ್ತೆ ಹೇಳೋದ್ ಬೇಡ ಅಂತ ಹೇಳಿ ನಾವ್ ಇದನ್ನ ಈ ರೀತಿ ತಗೊಳ್ಬೋದು. ಅದು ಕಂಸನ್ ಬಗ್ಗೆ ಎಲ್ಲಾ ಗೊತ್ತಿರೋದು, ಹಾಗಾಗಿ ಶಾರ್ಟ್ ಮಾಡ್ಬಿಟ್ಟಿದೀವಿ. ಬಟ್ ಶಿಶುಪಾಲನ್ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ, ಯಾಕೆಂದ್ರೆ ಜಯ ವಿಜಯರು ಇಬ್ರು. ಸೊ ಇಲ್ಲಿ ಕೂಡ ಇಬ್ರು ಬಂದಿದ್ದಾರೆ. ಸೊ ಶಿಶುಪಾಲನ್ ಕತೆ ಹೇಳೋದಾಯ್ತಂದ್ರೆ ಹೆಂಗೆ ಹೇಳೋಣ. ಸೊ ಈಗ ಅದನ್ನ ಸ್ವಲ್ಪ ಡಿಟೇಲ್ಡ್ ಆಗಿ ಹೇಳಿ. ನಾವು ಕೂಡ ಎಲ್ಲೂ ಸುಮಾರು ಕೇಳಿಲ್ಲ, ಅಂದ್ರೆ ತುಂಬಾ ಡೀಪ್ ಆಗಿ ತಿಳ್ಕೊಂಡಿರೋರು ಗೊತ್ತಿರುತ್ತೆ, ಜನರಲ್ ಆಗಿ ಗೊತ್ತಿರ್ಲಿಕ್ಕಿಲ್ಲ. ಆಯ್ತು. ಸೊ ಶಿಶುಪಾಲ ಬಂದು ಅವನು ಕೂಡ ಯಾದವ, ಅಂದ್ರೆ ಇವರ ರಿಲೇಟಿವ್ ಅಲ್ಲೇ ಬರೋದು. ಯಾರು ಅಂದ್ರೆ ಕೃಷ್ಣನ ತಂದೆ ವಸುದೇವ ಇರ್ತಾನಲ್ಲ, ಅವನ ಅಕ್ಕ, ಆಕ್ಚುಲಿ ಅವನ ತಂಗಿ ಮಗ ಶಿಶುಪಾಲ, ಕೃಷ್ಣನ ಸೋದರತ್ತೆ ಮಗ. ಅವ್ ಆಕ್ಚುಲಿ ವಸುದೇವನ್ಗೆ ಒಬ್ಬ ಅಕ್ಕನೂ ಇರ್ತಾರೆ. ಅವ್ರನ್ನ ಚಿಕ್ಕ ವಯಸ್ಸಲ್ಲೇ ದತ್ತು ಕೊಟ್ಟಿರ್ತಾರೆ. ಆಕೆ ಕುಂತಿ. ಇದ್ ಏನಕ್ ನಾನು ಇಲ್ಲಿ ಕುಂತಿ ತಗೊಂಡ್ ಬರ್ತೀನಿ ಅಂದ್ರೆ, ಇದು ಮಹಾಭಾರತದ ಒಳಗಡೆ ಪಾಂಡವರು ಇಲ್ಲಿ ಬರ್ತಾರೆ, ರಿಲೇಟಿವ್. ಅಂದ್ರೆ ಶ್ರೀಕೃಷ್ಣ ಪಾಂಡವರು ಒಂದ್ ರೀತಿ ಕಸಿನ್ಸ್ ಆದ್ರು. ಇವಾಗ ಅವ್ರು ಕಸಿನ್ಸ್ ಆದ್ರು, ಇವನು ಕಸಿನ್. ಅವರಿಬ್ರು ಅಕ್ಕ ತಂಗಿರ್ ಮಕ್ಳು. ಯಾರು? ಶಿಶುಪಾಲ ಪಾಂಡವರು. ಸೊ ಅವ್ರಿಬ್ರಿಗೂ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಸೊ ಇದು ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ. ಸೊ ಶಿಶುಪಾಲನ ತಾಯಿ ಪಾಂಡವ್ರ ತಾಯಿ ಕುಂತಿ ಅಕ್ಕ ತಂಗಿರು. ಕುಂತಿನ ಚಿಕ್ಕ ವಯಸ್ಸಲ್ಲೇ ದತ್ತು ಕೊಟ್ಟಿರ್ತಾರೆ, ಹಾಗಾಗಿ ಅವಳು ಕುಂತಿ ಭೋಜನ ಮಗಳು ಅಂತ ಹೇಳಿ ಕುಂತ. ಸೊ ಇದು ಅವನು ಶಿಶುಪಾಲ ಆ ತಂಗಿ ಮಗ. ಅವ್ನು ಹುಟ್ಟದಾಗ್ಲೇನೆ ಸ್ವಲ್ಪ ವಿಕಾರವಾಗಿ ಹುಟ್ಟಿರ್ತಾನೆ. ಏನಂತ ಅಂದ್ರೆ ನಾಲ್ಕ್ ಕೈಗಳು, ಹೇಗೆ ಆತರ ವಿಕಾರವಾಗೆಲ್ಲ ಅಬ್ನಾರ್ಮಲ್ 4 ಕೈ ಇರುತ್ತೆ ಅನ್ನೋದಂತೂ ಇದೆ. ಸೊ ಅವ್ರ ತಂದೆ ತಾಯಿಗೆ ಒಂಥರ ಇದಾಗುತ್ತೆ, ಆಶ್ಚರ್ಯ ಆಗುತ್ತೆ, ಇದೇನಿದೆ ಹೀಗೆ ಅಂತ. ಯಾಕಂದ್ರೆ ದ್ವಾಪರ ಯುಗದಲ್ಲಿ, ಸತ್ಯುಗದಲ್ಲಾದ್ರೆ ಆತರ ವಿಕಾರವಾಗಿ ಹುಟ್ತಿದ್ರು, ಅಂದ್ರೆ ಹಿಂದಿನ ಯುಗಗಳಲ್ಲಿ. ಇವನು ಯಾದವ, ಮನುಷ್ಯರು ಇಲ್ಲಿ ಈ ತರ ಹುಟ್ಟಿದಾನೆ ಅಂತ. ಸೊ ಹಂಗಂದಾಗ ಏನ್ ಮಾಡೋದು ಗೊತ್ತಾಗಲ್ಲ ಅವ್ರಿಗೆ. ಬಟ್ ಯಾವಾಗ್ಲೂ ಅಳ್ತಾ ಇರುತ್ತೆ ಮಗು, ಅದು ವಿಕಾರವಾಗಿ ಅಳ್ತಾ ಇರುತ್ತೆ. ಸೊ ಏನು ಅಂತ ಗೊತ್ತಾಗಲ್ಲ. ಅವ್ರ ರಿಲೇಟಿವ್ ಆಗಿರೋದ್ರಿಂದ ಕೃಷ್ಣ ಕೂಡ ಮಗುನ್ ನೋಡಕ್ ಹೋಗ್ತಾನೆ. ಯಾವಾಗ ಕೃಷ್ಣ ಮಗುನ್ ನೋಡ್ತಾನೆ, ಎದುರು ಬದ್ರ ಆಗ್ತಾರೆ. ಅವನ್ ಕೈಯೆಲ್ಲ ಹೆಂಗ್ ಒಳಕ್ ಹೋಗಿ ನಾರ್ಮಲ್ ಆಗ್ತಾನೆ. ಕೃಷ್ಣನ್ ನೋಡಿದ ತಕ್ಷಣ ನಾರ್ಮಲ್ ಬೇಬಿ. ಸೊ ಅವನೇ, ಅದೇ ಶಿಶುಪಾಲ, ಅವನೇ ನಾರ್ಮಲ್ ಆಗ್ತಾನೆ. ಅವ್ನ್ ನಾರ್ಮಲ್ ಆದ್ಮೇಲೆ ಅವನ್ ತಾಯಿಗೆ ಅಶರೀರವಾಣಿಲಿ ಅವನ್ ತಾಯಿಗೆ ಮಾತ್ರ ಕೇಳಿಸುತ್ತೆ, ನಿನ್ನ ಮಗುವಿನ ಸಂಹಾರ ಕೃಷ್ಣನ ಕೈಲೇ ಆಗುತ್ತೆ, ಕೃಷ್ಣನಿಂದನೇ ಸಾಯ್ತಾನೆ ಅಂತ ಅವನ್ ತಾಯಿಗ್ ಗೊತ್ತಾಗುತ್ತೆ. ಸೊ ಕೃಷ್ಣ, ಅವಳಗ್ ಗೊತ್ತಾದ ತಕ್ಷಣ ಇನ್ನೇನ್ ಮಗ ಅಲ್ವಾ, ಏನಾದ್ರು ಮಾಡ್ಬೇಕಂತ ಕೃಷ್ಣನ ಹತ್ರ ಅವಳು ಬೇಡ್ಕೊಂತಾಳೆ, ನನ್ ಮಗನ್ನ ಸಂಹಾರ ಮಾಡ್ಬೇಡ ಅಂತ. ಧರ್ಮದ ಇದ್ರಲ್ಲಿ ನಡೆದ್ರೆ ನಾನೇನು ಮಾಡಲ್ಲ, ಬಟ್ ಅಧರ್ಮಿ ಆದ್ರೆ ನಾನೇನ್ ಮಾಡಕ್ಕಾಗಲ್ಲ, ಅವನ್ ಸಂಹಾರ ಮಾಡ್ಲೇಬೇಕು ನಾನು ಅಂತ ಕೃಷ್ಣ ಹೇಳಿದಾಗ, ಇಲ್ಲ ನೀನು ಸೋದರತೆ ಅಲ್ವಾ, ಸೋದರತೆ, ಅವಳು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂತಾಳೆ. ಅವಾಗ ಹೇಳ್ತಾನೆ ಕೃಷ್ಣ, 100 ತಪ್ಪು ಮಾಡೋವರೆಗೂ ಕ್ಷಮಿಸ್ತೀನಿ, 100 ತಪ್ಪುನ ಕ್ಷಮಿಸ್ತೀನಿ, ಅಲ್ಲಿಂದ ನೆಕ್ಸ್ಟ್ ಕ್ಷಮಿಸಲ್ಲ ಅಂತ. ಸೊ ಅಲ್ಲಿಂದ ಅವನು ಅಧರ್ಮಿಯಾಗಿ ಬೆಳಿತಾನೆ. ಸೊ ಈ ಯಾದವರಲ್ಲಿ ಇದ್ರಲ್ಲಿ ಶಿಶುಪಾಲ ಇವನ ಕೃಷ್ಣಗ್ ಯಾವಾಗ್ಲೂ ಆಪೋಸಿಟ್. ಯಾರ ಜೊತೆ ಅಂದ್ರೆ ಅವನು ಕಂಸನ್ ಜೊತೆ ಸೇರ್ಕೊಂಡಿರ್ತಾನೆ. ಈ ಕಂಸ ಅವನು ಈ ತರ ಯಾರ್ಯಾರು ಕೃಷ್ಣನ್ ಕಂಡ್ರಾಗಲ್ಲ ಅವ್ರನ್ನೆಲ್ಲ ಜೊತೆಗೆ ಸೇರಿಸ್ಕೊಳ್ಳೋದು. ಅವ್ರದೇ ಒಂದು ದುಷ್ಟರ ಗ್ಯಾಂಗ್ ಇರುತ್ತೆ, ಗ್ಯಾಂಗ್ ತರ ಕಟ್ಕೊಂಡಿರ್ತಾರೆ. ಕಂಸ, ಶಿಶುಪಾಲ, ಅಲ್ಲಿ ಐ ಥಿಂಕ್
ಇವನು ಜಯದ್ರಥನು ಹೋಗ್ತಿರ್ತಾನೆ ಅಂತ ತುಂಬಾ ಜನ ಯಾದವ್ರಲ್ಲಿ ಇವನ್ ಕಂಡ್ರೆ ಯಾರಾಗಲ್ಲ ಅವರೆಲ್ಲ ಅಲ್ಲಿರ್ತಾರೆ. ಅಲ್ಲಿರ್ತಾರೆ. ಯಾದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜರು. ಆ ಕನೆಕ್ಷನ್ ಅಲ್ಲೇ ಕಂಸನ್ಗೆ ಇನ್ ಶಾರ್ಟ್ ಏನು ಅಧರ್ಮಿಗಳು ಅಂತ ಹೇಳ್ಬಹುದು ನಾವು ಅದನ್ನ. ಅವ್ರನ್ನ ಆಬ್ವಿಯಸ್ಲಿ ಸೇಮ್ ಟೇಸ್ಟ್ ಒಂದೇ ಕಡೆ ಕೂತ್ಕೊಂಡ ಆತರ. ಆ ಕನೆಕ್ಷನ್ ಅಲ್ಲೇ ಜರಾಸಂಧನ್ ಹೆಣ್ಮಕ್ಳನ್ನ ಕಂಸನ್ ಮದುವೆ ಮಾಡಿರ್ತಾರೆ. ಕಂಸನ ಹೆಣ್ಕೊಟ್ಟು ಮಾವ ಜರಾಸಂಧ, ಇಬ್ರು ಹೆಣ್ಮಕ್ಳನ್ನೇನೋ ಕಂಸನ್ ಮದುವೆ ಮಾಡಿರ್ತಾರೆ. ಓಕೆ. ಅವ್ರಿಗೂನು ಆಗಲ್ಲ, ಜರಾಸಂಧನು ಅವನು ಅಧರ್ಮಿ. ಅವನು ಎಲ್ಲಾ ಇವ್ರನ್ನೆಲ್ಲ ಬಂಧಿಸಿ ಇಟ್ಕೊಂಡಿರ್ತಾನೆ. ಯಾರನ್ನ ರಾಜರುಗಳು ಅವ್ರನ್ನೆಲ್ಲ ಬಂಧಿಸಿ ಇಟ್ಕೊಂಡಿರ್ತಾರೆ. ಸೊ ಆಮೇಲೆ ನರಕಾಸುರನು ಇವ್ರ ಜೊತೆಗೆ ಸೇರಿರ್ತಾನೆ. ಸೊ ಕೃಷ್ಣನ ಆಪೋಸಿಟ್ ಅಧರ್ಮಿಗಳು ಯಾರ್ಯಾರು ಇರ್ತಾರೆ ಅವ್ರದೆಲ್ಲ ಒಂದ್ ಗ್ಯಾಂಗ್. ಸೊ ಕಂಸನ ವಧೆ ಆದ್ಮೇಲೆ ಕಂಸನ ವಧೆ ಆಗುತ್ತೆ, ಜರಾಸಂಧನೂ ವಧೆ ಆಗುತ್ತೆ. ಅವಾಗ ಗ್ಯಾಂಗ್ ಹೊಡೆದೋಗುತ್ತೆ. ಬಟ್ ಅಲ್ಲಿ ಇನ್ನು ಶಿಶುಪಾಲ ಉಳ್ಕೊಂಡಿರ್ತಾನೆ. ಅವ್ನ್ 100 ತಪ್ಪು ಕ್ಷಮಿಸಿರ್ತಾನೆ ಅಂತ ಇನ್ನು 100 ತಪ್ಪು ಆಗಿರಲ್ಲ. ಸೊ ಅದು ಈ ಸ್ಟೋರಿ. ನೆಕ್ಸ್ಟ್ ಇಲ್ಲಿ ಮಹಾಭಾರತದಲ್ಲಿ ಇವರು ಪಾಂಡವರು ಇವ್ರದೇ ಸ್ವಂತ ಇಲ್ಲಿ ಬಂದು ಎಲ್ಲಿ ಇಂದ್ರಪ್ರಸ್ಥ ಅಲ್ಲ, ಅದು ಬೇರೆ ಜಾಗ ಕಾಡಿರುತ್ತೆ, ಕಾಂಡವ ವನ ಅಂತ. ಆ ವನನ ಕ್ಲಿಯರ್ ಮಾಡ್ಕೊಂಡು ಅಲ್ಲಿ ಅವರು ಅವ್ರ ಅರಮನೆ ಅವ್ರ ರಾಜ್ಯ ಕಟ್ಕೊಂತಾರೆ. ಅರ್ಧ ಇವ್ರು ಕೊಟ್ಟಾಗ ಇವ್ರ ರಾಜ್ಯ ಎಲ್ಲ ಕಟ್ಕೊಂಡು ಇಲ್ಲಿ ಇವ್ರು ರಾಜರು ಅಂತ ಆದ್ಮೇಲೆ ಇವನ್ಗೆ ಧರ್ಮರಾಯನ್ಗೆ ಅವ್ನು ರಾಜಸೂಯಾಗ ಮಾಡ್ಬೇಕು ಅಂತ ಅನ್ಸುತ್ತೆ. ಅದ್ ಏನಕ್ಕೆ ಅನ್ಸುತ್ತೆ ಅದೆಲ್ಲ ಬೇರೆ ಸ್ಟೋರಿ. ಅವ್ನ್ ರಾಜಸೂಯ ಯಾಗ ಮಾಡ್ತೀನಿ ಅಂತ ಅಂದಾಗ ಅದೇನು ಅಂತಂದ್ರೆ ಅದೊಂಥರ ಅಶ್ವಮೇಧ ಯಾಗತ್ತರನೆ. ಬಟ್ ಮುಂಚೆನೆ ಎಲ್ರ ಹತ್ರನು ನೀನೇ ಚಕ್ರವರ್ತಿ ಅಂತ ಪರ್ಮಿಷನ್ ತಗೊಂಡ್ಬಿಡ್ಬೇಕು. ಅವ್ರು ಒಪ್ಕೋಬೇಕು, ಅವನು ಚಕ್ರವರ್ತಿ ಇಲ್ಲ ಒಪ್ಕೋಬೇಕು, ಇಲ್ಲ ಇವ್ರು ಯುದ್ಧ ಮಾಡ್ಬೇಕು. ಇಲ್ಲ ಫಸ್ಟ್ ಎದುರಿಸ್ತಾರೆ ಮಾತಲ್ಲಿ, ನಾವು ಪಾಂಡವರು ಅಥವಾ ನಮ್ ದೊಡ್ಡ ಸೈನ್ಯ ಇದೆ, ಯುದ್ಧ ಮಾಡ್ತೀವಿ, ಇಲ್ಲ ಒಪ್ಕೊಳ್ಳಿ ಅಂತ ಎದುರಿಸ್ತಾರೆ. ಆ ಸಾಮಧಾನ ದಂಡ ಭೇದ ಅಂತಾರಲ್ಲ ಹಂಗೆ. ಇಲ್ಲ ಯುದ್ಧ ಮಾಡ್ತಾರೆ, ಇಲ್ಲ ಬೇರೆ ರೀತಿ ರಾಜಿ ಮಾಡ್ಕೊಳ್ಳೋದು, ಇಲ್ಲ ಆ ಟೈಮಲ್ಲಿ ಅವ್ರವ್ರದ್ದು ಅಗ್ರಿಮೆಂಟ್ಸ್, ಇಲ್ಲ ಆ ಟೈಮಲ್ಲಿ ಮದ್ವೆ ಗಿದ್ವೆ ಮಾಡಿಸ್ತಾರೆ, ಅದು ಇರುತ್ತೆ. ಸೊ ಆ ತರ ಅವಾಗ ಐ ಥಿಂಕ್ ಈ ಶಿಶುಪಾಲನ್ನ ಏನಿರ್ತಾನಲ್ಲ ಆ ಕಡೆಗೆ ಭೀಮ ಹೋಗ್ತಾನೆ. ಅಂದ್ರೆ ಫಸ್ಟ್ ಇದನ್ನೆಲ್ಲ ಎಲ್ಲಾ ರಾಜ ಹತ್ರ ಮಾತಾಡ್ಬೇಕಲ್ಲ. 4 ದಿಕ್ಕಿಗೆ ಧರ್ಮರಾಯ ಹೋಗಲ್ಲ, ಅವ್ರ ತಮ್ಮಂದ್ರು 4 ಜನ ಭೀಮ, ಅರ್ಜುನ, ನಕುಲ ಹೋಗ್ತಾರೆ. ಅರ್ಜುನ ನಾರ್ತ್ಗೆ ಹೋಗ್ತಾನೆ. ಐ ಥಿಂಕ್ ಇಲ್ಲಿ ಇಂದ್ರಪ್ರಸ್ಥದಿಂದ ಪೂರ್ವಕ್ಕೆ ಬರುತ್ತೆ ಶಿಶುಪಾಲನ ರಾಜ. ಪೂರ್ವಕ್ಕೆ ಭೀಮ ಹೋಗ್ತಾನೆ, ಪಶ್ಚಿಮಕ್ಕೆ ನಕುಲ ಹೋಗ್ತಾನೆ. ಐ ಥಿಂಕ್ ಡೌನ್ ಸೈಡ್ ಸೌತ್ಗೆ ದಕ್ಷಿಣಕ್ಕೆ ಸಹದೇವ ಹೋಗ್ತಾನೆ. ಇಲ್ಲೂ ನಾನು ಹೇಗ್ ಕೇಳ್ತಾ ಇದ್ದೀನಿ ಅಂದ್ರೆ ಇಲ್ಲೂ ಶಿಶುಪಾಲನ್ನ ಇದು ಬರುತ್ತೆ. ಶಿಶುಪಾಲ ಭೀಮನು ಕಸಿನ್ಸ್. ಅವನು ಖುಷಿಯಾಗಿ ಒಪ್ಕೊಂಡು ಭೀಮನ ಸತ್ಕಾರ ಅಲ್ಲಿ ಎಷ್ಟೊಂದ್ ಜನ ಬೇರೆ ಬೇರೆ ರಾಜರು ಯುದ್ಧನೂ ಮಾಡ್ತಾನೆ, ಎಲ್ಲಾ ಮಾಡ್ತಾನೆ. ಬಟ್ ಬರೀ ಇಲ್ಲಿ ಶಿಶುಪಾಲಂದ್ ಹೇಳ್ತಾ ಇದ್ದೀನಿ. ಒಪ್ಕೊಂತಾನೆ, ಖುಷಿಯಾಗಿ ಫ್ರೆಂಡ್ಲಿ ಆಗಿ ಆಯ್ತು ಮಾಡಿ, ಅಂದ್ರೆ ಸ್ವಂತ ಅಣ್ಣ ತಮ್ಮಂದ್ರ ತರ ಕಸಿನ್ಸ್. ಅವ್ನ್ ಭೀಮಂಗ್ ಎಲ್ಲಾ ಸತ್ಕಾರ ಎಲ್ಲ ಮಾಡಿ ಅಲ್ಲೇ ಒಂದಷ್ಟು ದಿವಸ ಇದ್ದು ಕೂಡ ಭೀಮ ಅವನ ಅರಮನೆಯಲ್ಲಿ ಅವನ್ ಕಡೆಯಿಂದ ಒಪ್ಪಿಗೆ ಪಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಸೊ ರಾಜಸೂಯಾಗ ಇವರು ಶುರು ಮಾಡ್ತಾರೆ. ಅಂದ್ರೆ ಅದು ಒಪ್ಪಿಗೆ ಎಲ್ಲ ಆಯ್ತು, ಯಾಗ ಶುರು ಆಯ್ತು. ಯಾಗ ಮುಗಿದ್ಮೇಲೆ ಬಂದಿರೋ ಅತಿಥಿಗಳಿಗೆ ಮೊದಲನೇ ಅಂದ್ರೆ ಇದು ಕೊಡೋದು, ಒಂದು ಗೌರವವನ್ನು ಕೊಡೋದು. ಯಾರು ಕೊಡ್ಬೇಕು ಅಂತ ಮಾತಾಡ್ತಿರ್ತಾರೆ. ಶಿಶುಪಾಲನು ಬಂದಿರ್ತಾನೆ ಅಲ್ಲಿಗೆ, ದುರ್ಯೋಧನಾದಿಗಳು ಎಲ್ಲಾ ರಾಜರು ಬಂದಿರ್ತಾರೆ. ಎಲ್ಲಾ ರಾಜರು ಎಷ್ಟು ಜನ ಒಪ್ಪಿಗೆ ಕೊಟ್ಟಿದ್ರು ಅವ್ರೆಲ್ರು ಬಂದಿರ್ತಾರೆ ಅಲ್ಲಿಗೆ. ಅಲ್ಲಿ ಯಾರು ಕೊಡೋದು ಅಂತ ಅಂದಾಗ ಈ ಭೀಷ್ಮ ಇವ್ರಿಗೆಲ್ಲ ಕೊಡಾಗಿಲ್ಲ. ಯಾಕಂದ್ರೆ ಇವರೆಲ್ಲ ಇವ್ರ ಮನೆಯವ್ರೆ, ಇವ್ರ ಕುಲವಂಶಸ್ತ್ರೆ. ಹೊರಗಿನವ್ರಿಗೆ ಗೆಸ್ಟ್ ಗಳು ಕೊಡ್ಬೇಕು. ಸೊ ಹಂಗಾಗಿ ಕೃಷ್ಣನಿಗೆ ಕೊಡ್ಬೇಕು ಅಂತ ತೀರ್ಮಾನ ಆಗುತ್ತೆ. ಅಂದ್ರೆ ಪಾಂಡವ್ರಿಗೆ ಅವನು ತುಂಬಾ ಹತ್ರದವನು. ಅದಷ್ಟೇ ಅಲ್ಲ, ಕೃಷ್ಣ ಒಂದು ಗೌರವಾನ್ವಿತ ವ್ಯಕ್ತಿ, ಎಲ್ಲ ತಿಳಿದಿದ್ದವನು. ಇನ್ನೊಂದು ಒಬ್ಬೊಬ್ಬ ಲೀಡರ್ ಅಂತ ಎಸ್ಟಾಬ್ಲಿಷ್ ಆಗಿರ್ತಾನ ಆಲ್ರೆಡಿ. ಕೃಷ್ಣನ ಮಹಿಮೆ ಏನು ಅಂತ ಅಷ್ಟೊತ್ತಿಗಾಗ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ. ಹಾಗಾಗಿ ಕೃಷ್ಣನ್ ಕೊಡ್ಬೇಕು ಅಂತ. ಸೊ ಅವಾಗ ಶಿಶುಪಾಲ ಅಲ್ಲಿ
ಅಂದ್ರೆ ಕೃಷ್ಣನ್ ಕಂಡ್ರೆ ಆಗಲ್ಲ ಅವನಿಗೆ. ಅವನ ಅಪೋಸ್ ಮಾಡ್ತಾನೆ, ತುಂಬಾ ಕಟುವಾಗಿ ಮಾತಾಡ್ತಾನೆ ಅದೆಲ್ಲ. ಸೊ ಅದನ್ನೆಲ್ಲ ಕೃಷ್ಣ ಲೆಕ್ಕ ಇಡ್ತಾ ಇರ್ತಾನೆ. ಸೊ ಆ ಟೈಮಲ್ಲಿ ತುಂಬಾ ಅಲ್ಲಿ ಒಂಥರ ಬೇರೆ ರೀತಿನೇ ಗಲಾಟೆ ಆಗುತ್ತೆ. ಕೃಷ್ಣನ್ ಪರವಾಗಿ ಭೀಮ ಮಾತಾಡ್ತಾನೆ, ಯಾರಾದ್ರೂ ಜಾಸ್ತಿ ಮಾತಾಡಿದ್ರೆ ಹೊಡಿತೀನಿ ಅಂತ. ಆದ್ರೆ ಭೀಮನ್ ಗೊತ್ತಲ್ಲ ಮಾಮೂಲಿ ರೋಷ. ನಕುಲ ಸಹದೇವರು ಕೋಪ ಮಾಡ್ಕೊಂತಾರೆ. ಸೊ ಅದೆಲ್ಲ ಆಗುತ್ತೆ. ಬಟ್ ಆದ್ರೂ ಶಿಶುಪಾಲ ಮತ್ತೆ ಮತ್ತೆ ಹೀಯಾಳಿಸ್ತಾನೆ. ಅವಾಗ ಕೊನೆಗೆ ಅಂದ್ರೆ ಅವನು 100 ಕೌಂಟ್ ಏನಿರುತ್ತೆ ಅದು ಕಂಪ್ಲೀಟ್ ಆಗ್ಬಿಡುತ್ತೆ. ಅಲ್ಲಿ ಲೆಕ್ಕ ಇಟ್ಟು 100ನೇ ಕೌಂಟ್ ಕಂಪ್ಲೀಟ್ ಆದ್ಮೇಲೆ ಚಕ್ರದಿಂದ ಅವನ್ನ ಸಂಹಾರ ಮಾಡ್ತಾನೆ. ಸೊ ಶಿಶುಪಾಲನ ಸಂಹಾರ ಅಲ್ಲೇ ಆಗುತ್ತೆ. ನಂತರದಲ್ಲಿ ಐ ಥಿಂಕ್ ಶಿಶುಪಾಲನ ಮಕ್ಕಳೆಲ್ಲ ಬಂದು ಶಿಶುಪಾಲನ್ ಮಕ್ಕಳು, ಜರಾಸಂಧ ಮಕ್ಕಳು, ಇವರೆಲ್ಲ ಯುದ್ಧದಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಅವ್ರು ಬಂದು ಫೈಟ್ ಮಾಡ್ತಾರೆ. ಕೌರವರ ಕಡೆ ಇಲ್ಲ, ಐ ಥಿಂಕ್ ಪಾಂಡವ್ರ ಕಡೆಗೆ ಮಾಡ್ತಾರೆ. ಪಾಂಡವರ ಕಡೆಗೆ ಮಾಡ್ತಾರೆ. ನಾವು ಇದು ಯಾರ ಧರ್ಮಿಷ್ಠನ್ ಗೊತ್ತಿರುತ್ತಲ್ಲ. ಐ ಥಿಂಕ್ ಜರಾಸಂಧನ್ ಮಗ ಅಂತೂ ಪಾಂಡವ್ರ ಕಡೆ ಇರ್ತಾನೆ, ಅದ್ ನನಗ್ ಗೊತ್ತು. ಯಾಕಂದ್ರೆ ಜರಾಸಂಧನ ಸಾಯಿಸಿದ್ಮೇಲೆ, ಭೀಮ ಸಾಯಿಸಿದ್ಮೇಲೆ ಅವ್ನ ಮಗನ್ನೇ ಅಲ್ಲಿಗೆ ರಾಜ. ಇವ್ರು ಸಾಯಿಸಿದ್ಮೇಲೆ ಇವ್ರ ರಾಜ್ಯ ಕಿತ್ಕೋಬಹುದು, ಬಟ್ ಅವ್ನ ಮಗನ್ ರಾಜ್ಯ ಮಾಡಿರ್ತಾರೆ. ರಾಜ್ಯ ಮಾಡಿ ಅವನನ್ನ ಇವ್ರು ಚಕ್ರವರ್ತಿ ಅಂತ ಅವನ ಹತ್ರ ಪರ್ಮಿಷನ್ ತಗೊಂಡಿರ್ತಾರೆ, ಜರಾಸಂಧನ ಹತ್ರ. ಐ ಥಿಂಕ್ ಶಿಶುಪಾಲನ್ ಮಗನು ಬರ್ತಾನೆ ಅಂತ ಗೊತ್ತು. ಯಾರ ಕಡೆ? ಮೋಸ್ಟ್ ಪ್ರಾಬಬ್ಲಿ ಪಾಂಡವ್ರ ಕಡೆನೆ. ಒಂದ್ಸರಿ ಅಂದ್ರೆ ನಾನ್ ಮತ್ತೆ ರೀಕಲೆಕ್ಟ್ ಮಾಡ್ಕೋಬೇಕು, ಓದಿನಿ. ಸೊ ಶಿಶುಪಾಲನ್ ಮಕ್ಕಳು ನಂತರದಲ್ಲಿ ಬಂದು ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗಿಯಾಗ್ತಾರೆ. ಬಟ್ ಅದೇ ಇಲ್ಲಿಗೆ ಶಿಶುಪಾಲಂದು ಇಲ್ಲಿ ಅಂತ್ಯ ಆಗುತ್ತೆ. ಅಲ್ಲಿಗೆ ಏನು ಜಯ ವಿಜಯರ 3 ಜನ್ಮದ ಶಾಪ ಅಂತ ಏನ್ ಹೇಳಿರ್ತವೆ ಅದು ಇಲ್ಲಿಗೆ ಕನ್ಕ್ಲೂಡ್ ಆಗತ್ತೆ. ಇಲ್ಲಿ 3 ಜನ್ಮ ಮುಗಿಸಿ ಅವರು ಮತ್ತೆ ವೈಕುಂಠಕ್ಕೆ ಹೋಗ್ತಾರೆ, ಮತ್ತೆ ದ್ವಾರಪಾಲಕರಾಗ್ತಾರೆ ಅನ್ನೋದು. ಇಲ್ಲಿ ಶ್ರೀಕೃಷ್ಣನ ಬಗ್ಗೆ ಇನ್ನೇನ್ ತಿಳ್ಕೊಳ್ಬಹುದು? ಅಂದ್ರೆ ವಿಷ್ಣುವಿನ ಅವತಾರಿಯಾಗಿ ಬಂದ ಶ್ರೀಕೃಷ್ಣನ್ ಬಗ್ಗೆ ನಾವ್ ಇನ್ನೇನ್ ತಿಳ್ಕೊಳ್ಬಹುದು? ತುಂಬಾ ಇದೆ, ಹೇಳ್ಬೇಕಂದ್ರೆ 3-4 ಎಪಿಸೋಡ್ ಪಾಡ್ಕಾಸ್ಟ್. ಡೆಫಿನೆಟ್ಲಿ ಕೃಷ್ಣನ್ ಬಗ್ಗೆ ಮಾತಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ. ಪರ್ಟಿಕ್ಯುಲರ್ ಆಗಿ ನನ್ಗೆ ಒಂದು ಕೇಳ್ಬೇಕು ಅಂತ ಹೇಳಿದ್ರೆ, ಶ್ರೀಕೃಷ್ಣ ಅವನ ಮಹಿಮೆ ಎಲ್ಲ ಆಲ್ರೆಡಿ ಗೊತ್ತಿತ್ತು ಅಂತೆಲ್ಲ ಹೇಳಿದ್ರಿ ನೀವು. ಸ್ವಯಂ ವಿಷ್ಣು ಸಂಪೂರ್ಣ ರೂಪ ಅದನ್ನು ಹೇಳಿದ್ರಿ. ಆದ್ರೆ 18 ದಿನ ಯುದ್ಧ ಯಾಕಾಯ್ತು? ಸ್ವಯಂ ಶ್ರೀಕೃಷ್ಣನೇ ಇದ್ರೂನು ಕೂಡ. ಓಕೆ, ಇಲ್ಲಿ ಶ್ರೀಕೃಷ್ಣನ ಅವತಾರದ ಪರ್ಪಸ್ ಏನು ಅಂತ ನೋಡ್ಬೇಕು. ಇಲ್ಲಿ ಬರೀ ಜಯ ವಿಜಯರ ಇದು ಮೇನ್ ಪರ್ಪಸ್ ಒಂದಿರುತ್ತೆ. ಜಯ ವಿಜಯರನ್ನ ಇವ್ರನ್ನ ಸಂಹಾರ ಮಾಡ್ಬೇಕು, ಇವರ ಜನ್ಮ ಈ ಜನ್ಮದಲ್ಲಿ ಏನಿರ್ತಾರೋ ಅದು. ಅದಲ್ದಲೆ ಇಲ್ಲಿ ರಾಮಂದು ಅಷ್ಟೇನೆ. ರಾಮಾಯಣದಲ್ಲಿ ಬರೀ ಸೀತೆ ಅಪಹರಣ, ಈಗ ಅಲ್ಲಿ ಒಂದು ಲೀನಿಯರ್ ಇದ್ ಮಾತ್ರ ಪಾಪ್ಯುಲರ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ರಾಮಾಯಣ ತುಂಬಾ ಜನಕ್ಕೆ, ನಾನು ಅದಕ್ಕೆ ರಾಮಾಯಣ ಹೇಳೋಣ ಅಂತ ನಿಮ್ಗೆ ಹೇಳಿದ್ದು. ಏನಾಗುತ್ತೆ, ಕತೆ ಅಂತ ಬಂದಾಗ ಬರೀ ಏನ್ ನಡೀತೋ ಅಷ್ಟ್ ಮಾತ್ರ ಹೇಳ್ತಾರೆ, ಅದು ಹಿಂದಿನ ನೀತಿಗಳು ಹೇಳಲ್ಲ. ಸೊ ರಾಮಾಯಣದಲ್ಲಿ ಏನಾಗಿದೆ, ರಾಮ ಹುಟ್ಟಿದ ನಂತರ ವಿಶ್ವಾಮಿತ್ರರಲ್ಲಿ ಎಲ್ಲ ಕಲ್ತ, ನಂತರ ಸೀತೆ ಮದುವೆ ಆದ, ನಂತರದಲ್ಲೇ ಕಾಡಿಗೆ ಕಳ್ಸಿದ್ರು, ನಂತರದಲ್ಲಿ ಸೀತೆ ಅಪಹರಣ ಆಯ್ತು, ಹೋಗಿ ರಾವಣನ ಮೇಲೆ ಅಂದ್ರೆ ರಾವಣನ್ ಸಂಹಾರ ಮಾಡಿ ಸೀತನ್ ಕರ್ಕೊಂಡ್ ಬಂದ. ನಂತರದಲ್ಲಿ ಅವರು ಕಾಡಿಗೆ ಕಳಿಸ್ದ, ವಾಪಸ್ಸು ಇದಾಯ್ತು, ಅವರು ಇದ್ ಮಾತ್ರ ಕತೆಯಾಗಿ ಉಳ್ಕೊಂಡಿದೆ. ಬಟ್ ಅದ್ ಹಿಂದಿನ ನೀತಿ. ಈಗ ರಾಮ ಸೀತೆ ಮದ್ವೆ ಆದ್ಮೇಲೆ ತುಂಬಾ ವರ್ಷ ಅವರು ಅಯೋಧ್ಯೆಯಲ್ಲಿ ಇರ್ತಾರೆ. ಆ ಟೈಮಲ್ಲಿ ಅವ್ರ ಜನಕ್ಕೆ ಹೆಲ್ಪ್ ಮಾಡಿದ್ದು ಇದನ್ನೆಲ್ಲ ಮರ್ತ್ ಮುಡ್ತಾರೆ. ಅದನ್ನೆಲ್ಲ ಹೇಳೋದಿಲ್ಲ. ಕತೆಲಿ ಏನ್ ಹೇಳ್ತೀರಾ ನೀವು? ಮೂವಿ ಅಂತ ತೋರ್ಸಿದ್ರು ಅದೆಲ್ಲ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಅಂದ್ರೆ ಕಥೆಯಲ್ಲಿ ಬರಲ್ಲ, ಅದು ಸ್ಟೋರಿಯಾಗಿ ಬರಲ್ಲ. ಆಮೇಲೆ ಹನುಮಂತನಿಗೆ, ಸುಗ್ರೀವನಿಗೆ, ವಿಭೀಷಣನಿಗೆ ಎಷ್ಟು ಮಾತುಗಳು ಹೇಳ್ತಾನೆ ರಾಮ. ಅಂದ್ರೆ ಅವನ ಧರ್ಮದ ಬಗ್ಗೆ, ನೀತಿಯ ಬಗ್ಗೆ, ಅದೆಲ್ಲ ಕಥೆಯಲ್ಲಿ ಅಂದ್ರೆ ಒಂದು ಸ್ಟೋರಿ ಅಂತ ತೋರ್ಸಲ್ಲ. ಪಾಪ್ಯುಲರ್ ಕಥೆಯಲ್ಲಿ ಅದ್ ಬರಲ್ಲ. ಬರೀ ಏನಾಯ್ತು ಏನ್ ಯುದ್ಧ ಮಾಡಿದ್ರು ಅಂತ ಅದ್ ಮಾತ್ರ ಬರುತ್ತೆ. ಶ್ರೀಕೃಷ್ಣನ ವಿಚಾರದಲ್ಲೂ ಹಾಗೇನೆ, ಬರೀ ಕೃಷ್ಣನ ಲೀಲೆಗಳು ಅದ್ ಮಾತ್ರ ಉಳ್ಕೊಂಡಿದೆ. ಬಟ್ ಕೃಷ್ಣ ಇಲ್ಲಿ ಮೇನ್ ಬಂದಿದ್ದ ಇಂಟೆನ್ಷನ್ ಏನು, ಧರ್ಮ ಸಂಸ್ಥಾಪನೆ ಮಾಡ್ಬೇಕು. ವಿಷ್ಣು ಬರೀ ಈಗ ಹೇಳ್ತಾರಲ್ಲ, ನಾವು ಕ್ರೈಮ್ ನ ಕ್ರಿಮಿನಲ್ ನ
ಇದ್ ಮಾಡಬಾರ್ದು, ಕ್ರೈಮ್ ನ ನಾವು ಕೊನೆಗಾಣಿಸ್ಬೇಕು ಅಂತ. ಆತರ ಕ್ರಿಮಿನಲ್ಗಳನ್ನ ಅಂದ್ರೆ ಯಾರು ಧರ್ಮೇರಿದ್ರು ಅವ್ರನ್ನೆಲ್ಲ ಒಂದ್ ಕ್ಷಣಕ್ಕೆ ಸಾಯಿಸ್ಬಿಡ್ಬೋದಾಗಿತ್ತು. ಬಟ್ ಧರ್ಮ ಅಂದ್ರೆ ಏನು ಅಂತ ಜನಕ್ಕೆ ತಿಳಿಸ್ಕೊಡ್ಬೇಕಾಗಲ್ವಾ? ಆ ಕಾರಣಕ್ಕೆ ಕೃಷ್ಣ ತಾನು ಸ್ವತಃ ಏನೇ ಶಸ್ತ್ರ ಈ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಸ್ವತಃ ಯಾವುದೇ ಶಸ್ತ್ರಾಸ್ತ್ರ ಎತ್ತದಲೆ ಯೂಸ್ ಮಾಡ್ದಲೆ ಬರೀ ಸಾರಥಿಯಾಗಿದ್ಕೊಂಡು ಒಂದು ಕಡೆ ಧರ್ಮಿಷ್ಠರು, ಇನ್ನೊಂದ್ ಕಡೆ ಅಧರ್ಮಿಗಳು, ಇವರಿಬ್ರ ಮಧ್ಯದ ಯುದ್ಧ ನಡೆಸಿದ್ದು. ಈ ತರ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ನಮ್ಗೆ ಧರ್ಮ ಏನು ಅಂತ ಏನ್ ಗೊತ್ತಾಗುತ್ತೆ? ಅಧರ್ಮಿಗಳನ್ನ ವಿಷ್ಣು ಬಂದ್ ಸಾಯಿಸ್ತಾನೆ, ಬಟ್ ಅಧರ್ಮಿಗಳು ಹುಟ್ತಾನೆ ಇರ್ತಾರೆ. ಪ್ರತಿ ಸರಿನೂ ವಿಷ್ಣು ಸಾಯಿಸೋದಲ್ಲ. ಜನಕ್ಕೆ ಧರ್ಮ ಅಂದ್ರೆ ಏನು, ಧರ್ಮದ ದಾರಿಯಲ್ಲಿ ನಡಿಬೇಕು, ಅದೆಲ್ಲ ತೋರಿಸ್ಬೇಕು. ಈಗ ಮಹಾಭಾರತ ಎಲ್ರು ಕುರುಕ್ಷೇತ್ರ ಮುಗಿದ ತಕ್ಷಣ ಮುಗಿಯುತ್ತೆ ಅಂತ ಅನ್ಕೊಂತಾರೆ. ಇಲ್ಲ, ಕುರುಕ್ಷೇತ್ರದ ಅಂದ್ರೆ ಎಂಟೈರ್ ಮಹಾಭಾರತ ಮುಗಿಯೋದು ಸ್ವರ್ಗಾರೋಹಣ ಪರ್ವದಲ್ಲಿ ಯಾವಾಗ ಧರ್ಮರಾಯ ಸ್ವಶರೀರನಾಗಿ ಸ್ವರ್ಗಕ್ಕೆ ಎಂಟರ್ ಆದಾಗ ಮಹಾಭಾರತ ಅಲ್ಲಿ ಒಂದು ಘಟನೆಗಳಲ್ಲಿ ಏನ್ ನಡೆಯುತ್ತೆ ಅಲ್ಲಿಗೆ ಮಹಾಭಾರತ ಮುಗಿಯುತ್ತೆ. ಮಹಾಭಾರತ ಇಲ್ಲಿ ದುರ್ಯೋಧನ ಸತ್ತ ತಕ್ಷಣ, ಧರ್ಮರಾಯನ್ ರಾಜ ಮಾಡಿದ ತಕ್ಷಣ ಮುಗಿಲಿಲ್ಲ, ಅಲ್ಲಿ ನಂತರವೂ ಇದೆ. ಅಂದ್ರೆ ಅರ್ಥ ಏನ್ ಹೇಳುತ್ತೆ, ಮಹಾಭಾರತದಲ್ಲಿ ಧರ್ಮದ ಬಗ್ಗೆ ಏನ್ ಹೇಳಿದೆ, ಧರ್ಮರಾಯ ಹುಟ್ಟಿದಾಗಿಂದ ಕೊನೆವರೆಗೂ ಯಾರು ಧರ್ಮನ್ನ ಬಿಡದಲೆ ಹಿಡ್ಕೊಂಡಿದ್ನೋ ಅವನೊಬ್ಬ ಮಾತ್ರ ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋದ ಅಂತ. ಇದು ರಾಮಾಯಣ ಅಂದ್ರೆ ಮಹಾಭಾರತದ ಮೂಲ ಅಸ್ತಿತ್ವ. ಜನ ಏನಂತ ಏನ್ ತಿಳ್ಕೊ ಅಂದ್ರೆ ಪಾಪ್ಯುಲರ್ ಸ್ಟೋರಿ ಏನಂದ್ರೆ ಇವ್ರ ಕೌರವ್ರನ್ನೆಲ್ಲ ಸಾಯಿಸಿದ್ಮೇಲೆ ಅಥವಾ ಯುದ್ಧ ಮುಗಿದ್ಮೇಲೆ ಮುಗೀತು, ಅಥವಾ ಯುದ್ಧ ಮುಗಿದ್ಮೇಲೆ ಧರ್ಮರಾಯ ಅಥವಾ ಯುಧಿಷ್ಠಿರನ ಪಟ್ಟಾಭಿಷೇಕ ಆದ ತಕ್ಷಣ ಮುಗಿಸ್ಬಿಡ್ತಾರೆ. ಅದೆಲ್ಲ ಸ್ಟೋರಿ. ಹಾಗೇನು ಅಷ್ಟೇ ಶ್ರೀಕೃಷ್ಣನ್ ಪರ್ಪಸ್ ಬರೀ ಅಧರ್ಮಗಳನ್ನ ಸಾಯಿಸೋದಲ್ಲ, ಧರ್ಮ ಸಂಸ್ಥಾಪನೆ. ಧರ್ಮ ಅಂದ್ರೆ ಏನು ಅಂತ ಹೇಳ್ಬೇಕು. ಅರ್ಜುನ ಕರೆಕ್ಟ್, ಅರ್ಜುನ ರೈಟ್, ಯುಧಿಷ್ಠಿರ ರೈಟ್, ಅಂದ್ರೆ ಪಾಂಡವರು ಮಾಡಿದ್ದು ಸರಿ, ಕೌರವ್ರು ತಪ್ಪು, ಆ ಲೆಕ್ಕದಲ್ಲಿ ಅವ್ರ ಜೊತೆಲಿ ನಿಂತವ್ರು ತಪ್ಪು, ಭೀಷ್ಮ ಅವ್ರೇನ್ ತಪ್ಪು ಮಾಡಿಲ್ಲ, ದ್ರೋಣರು ಅವ್ರೇನ್ ತಪ್ಪು ಮಾಡಿಲ್ಲ. ಬಟ್ ಆದ್ರೂ ಅವ್ರ ಜೊತೆ ಮಾಡೋದಷ್ಟೇ ಅಲ್ಲ, ತಪ್ಪು ಮಾಡೋರ್ ಜೊತೆ ನಿಂತ್ಕೊಳ್ಳೋದು ತಪ್ಪೇನೆ. ತಪ್ಪು ಇದನ್ನೆಲ್ಲ ಹೇಳೋದಕ್ಕೋಸ್ಕರ ಈ ಲೀಲೆ, ಈ ಕೃಷ್ಣಾವತಾರ. ಸೊ ನಾವೇನಂದ್ರೆ ಮತ್ತೆ ಇನ್ನೊಂದನ್ನ ನಾವು ಇದ್ ಮಾಡ್ಬೋದು. ಯಾಕೆಂದ್ರೆ ದ್ವಾಪರ ಯುಗ ಮುಗೀತಿದ್ದಂಗೆನೆ ಅಲ್ಲಿ ನಾವ್ ನೋಡ್ತೀವಿ ಕಲಿಯುಗ ಶುರು ಆಗತ್ತೆ. ಸೊ ಕಲಿಯುಗದಲ್ಲಿ ಮನುಷ್ಯರು ಯಾವ ಪಾತ್ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡೋದು ಒಂದು ರೀಸನ್ ಅಂತ ನಾವು. ಕಲಿಯುಗ ಅಂತಲ್ಲ, ಯಾವ ಲೋಕದಲ್ಲೂ ಹೇಳ್ಕೊಡ್ಲೇಬೇಕಲ್ವಾ? ಬಟ್ ನೀವ್ ಹೇಳಿದ್ ಕರೆಕ್ಟ್, ಕಲಿಯುಗಕ್ಕೆ ತಿಳಿಸ್ಬೇಕು ಅಂತಾನೆ ಮಹಾಭಾರತ. ಯಾಕೆಂದ್ರೆ ನಾವ್ ಇನ್ನೂ ಒಂದ್ ಹೇಳಿದ್ವಿ ಪ್ರೀವಿಯಸ್ ಅಲ್ಲಿ, ಈ ಕಲಿಯುಗದಲ್ಲಿ ಅದೇ ದೈತ್ಯರು ಬಂದಾಗ ಕಲಿಯುಗದಲ್ಲಿ ಮನುಷ್ಯನ ಒಳಗಡೆನೆ ರಾಮ ರಾವಣ ಎರಡೂ ಇರುತ್ತೆ. ಸೊ ಯಾವ್ದನ್ನ ಚೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೆ ಶ್ರೀಕೃಷ್ಣ ಅವತಾರ ಅಂತ ನಾವು ಕನ್ಸಿಡರ್ ಮಾಡಬಹುದು. ಈ ರಾಮಾಯಣದಲ್ಲೂ ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ, ಬಟ್ ಕಥೆಯಲ್ಲಿ ಅದು ಬರ್ಲಿಲ್ಲ. ಇದು ಎಲಾಬ್ರೇಟ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ಏನಕ್ಕೆ 18 ದಿವಸ ನಡೀತು ಯುದ್ಧ ಅಂತ. ಆಮೇಲೆ ಇನ್ನೊಂದು ಅದಷ್ಟೇ ಅಲ್ಲ, ಕವಿಯ ವೇದವ್ಯಾಸರು ಅವ್ರು ಚೂಸ್ ಮಾಡಿದ್ದಾರೆ ಈ ಸಬ್ಜೆಕ್ಟ್ ನ ಬರೆಯೋದಕ್ಕೆ. ಅವ್ರು ನಡೆದಿದ್ದಾಗಿ ಬರೆದಿದ್ದಾರೆ, ಏನನ್ ಬಿಡ್ಬೇಕು ಏನ್ ಹೇಳ್ಬೇಕು ಅಂತ. 2 ಲೈನ್ ಅಲ್ಲಿ ಮುಗಿಸ್ಬೋದು ಕುರುಕ್ಷೇತ್ರ ಯುದ್ಧ. ಕೌರವರು ಪಾಂಡವರ ಯುದ್ಧ ಶುರುವಾಯ್ತು, ಕೌರವರನ್ನೆಲ್ಲ ಪಾಂಡವರು ನಾಶ ಮಾಡಿದ್ರು, 18 ದಿವಸ ಯುದ್ಧ ನಡೀತು ಅಂತ ಒಂದ್ ಪ್ಯಾರಾದಲ್ಲಿ ಮುಗಿಸ್ಬೋದು. ಅವ್ರು ಅದ್ರಲ್ಲೇ 5-6 ಪರ್ವ ಡಿಫ್ರೆಂಟ್, 5-6 ಅಲ್ಲ. ಮೊದಲನೇದು ಭೀಷ್ಮ ಪರ್ವ ಆಗುತ್ತೆ 10 ದಿನ, ನಂತರ ದ್ರೋಣ ಪರ್ವ ಆಗುತ್ತೆ 4 ದಿನ, ನಂತರ ಕರ್ಣ ಪರ್ವ 2 ದಿನ, ನಂತರ ಶಲ್ಯ ಪರ್ವ. 4 ಪರ್ವ ಮೇನ್. 18 ಪರ್ವದಲ್ಲಿ 4 ಪರ್ವ ಯುದ್ಧಕ್ಕೆ ಅಂತಾನೆ ಇದೆ. ಅರ್ಥ ಆಯ್ತಾ? ಸೊ ಅಂದ್ರೆ ಅವರು ಯುದ್ಧವನ್ನ ಎಲಾಬ್ರೇಟ್ ಮಾಡಿ 18 ದಿನದಲ್ಲಿ ಏನ್ ನಡೀತು ಅನ್ನೋದನ್ನ ಎಲಾಬ್ರೇಟ್ ಮಾಡಿ ತಿಳಿಸಿದ್ದಾರೆ. ನಾನು ಮತ್ತೆ ಹೇಳಿದೆ, ರಾಮಾಯಣ ಬರೀ ರಾಮನ್ ಕಥೆ ಅಲ್ಲ, ಅದ್ರಲ್ಲಿ ಜಿಯೋಗ್ರಫಿ ಇದೆ, ಮ್ಯಾಥಮೆಟಿಕ್ಸ್ ಇದೆ. ಅದೇ ತರ ಮಹಾಭಾರತನೂ ಅಷ್ಟೇ. ಕವಿ ಅಥವಾ ಕವಿ ಅನ್ನೋದಕ್ಕಿಂತ ರೈಟರ್, ಆಸ್ ಎ ರೈಟರ್ ವೇದವ್ಯಾಸರು ಏನ್ ಚೂಸ್ ಮಾಡಿದ್ರು, ಅವ್ರು ಏನೇನ್ ಎಲಾಬ್ರೇಟ್ ಮಾಡ್ಬೇಕು, ಅದ್ರೊಳಗೆ ಏನೇನ್ ತೋರಿಸ್ಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡಿದ್ದಾರೆ. ಒಂದು ಆಸ್ ಎ ರೈಟಿಂಗ್ ಇದ್ರಲ್ಲಿ
ಒಂದು ಸಾಹಿತ್ಯ ಅಂತ ತಗೊಂಡಾಗ ಈ ರೀತಿ ಯೋಚನೆ ಮಾಡ್ಬೇಕು. ಇನ್ನೊಂದು ಆಧ್ಯಾತ್ಮಿಕವಾಗಿ ಕೃಷ್ಣನ್ ಪರ್ಪಸ್ ಧರ್ಮ ಸಂಸ್ಥೆ ಮುಂಚೆ ಏನ್ ಹೇಳಿದ್ನಲ್ಲ, ಸೊ ಈ ಎರಡು ಇದ್ರಿಂದ ಯುದ್ಧ 18 ದಿವಸ ನಡೆಯುತ್ತೆ. ಆಮೇಲೆ ಮೂರನೇ ಒಂದು ಫ್ಯಾಸಿನೇಟಿಂಗ್ ವಿಷಯ ಅಂದ್ರೆ 18 ಅನ್ನೋ ನಂಬರೇ ಒಂದು ಫ್ಯಾಸಿನೇಟಿಂಗ್. ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದೆ, 18 ಪರ್ವ ಇದೆ, ನಮ್ಮಲ್ಲಿ 18 ಪುರಾಣಗಳಿದೆ, ಮಹಾಪುರಾಣಗಳು. ಆಮೇಲೆ ಸಣ್ಣ ಪುರಾಣಗಳಿದೆ, ಉಪಪುರಾಣ ಅಂತ, ಅದು 18 ಇದೆ, ಟೋಟಲ್ 36 ಇದೆ. ಸೊ ಈ 18 ಅನ್ನೋದು ಒಂದು ಫ್ಯಾಸಿನೇಟಿಂಗ್ ಅಂದ್ರೆ ಒಂದು ಇಂಪಾರ್ಟೆಂಟ್ ನಂಬರ್ ನಮ್ಮ ಆಧ್ಯಾತ್ಮ ಧಾರ್ಮಿಕ ವಿಚಾರದಲ್ಲಿ. ಸೊ ಅದು ಕೂಡ ಒಂದು ಅದೆಲ್ಲ ಬರ್ದಿದ್ ವೇದವ್ಯಾಸರೇ, ಅದೆಲ್ಲ ಬರ್ದಿರೋದು ಉಪಪುರಾಣ, ಪುರಾಣ, ಮಹಾಭಾರತ, ಅದ್ರೊಳಗಿನ ಒಂದು ಭಾಗನೇ ಭಗವದ್ಗೀತೆ. ಸೊ ಇದೆಲ್ಲ ಇದು. ಸೊ ಹೀಗಾಗಿ 18 ದಿನದ ಯುದ್ಧನೂ ಕೂಡ 18 ದಿನ. ಅದಲ್ದಲೆ ಆ ಯುದ್ಧದಲ್ಲಿ ಕೌರವರ ಹತ್ರ 11 ಅಕ್ಷೋಹಿಣಿ ಸೈನ್ಯ, ಅಂದ್ರೆ ಒಂದ್ ಬೆಟಾಲಿಯನ್. ಒಂದ್ ಅಕ್ಷೋಹಿಣಿ ಅಂದ್ರೆ ಅವ್ರ ಹತ್ರ 11 ಅಕ್ಷೋಹಿಣಿ ಇರುತ್ತೆ, ಪಾಂಡವ್ರ ಹತ್ರ 7 ಅಕ್ಷೋಹಿಣಿ ಇರುತ್ತೆ, ಅದು ಟೋಟಲ್ 18. ಸೊ ಈ 18 ಅನ್ನೋದು ಒಂದು ಇಂಪಾರ್ಟೆಂಟ್ ನಂಬರ್ ಆಗಿ ಕಾಣುತ್ತೆ ಇದ್ರಲ್ಲಿ. ಸೊ ಹಾಗಾಗಿ 18 ದಿನದ ಯುದ್ಧ. ಸೊ 18 ದಿನದ ಯುದ್ಧ ನಡಿಲೇಬೇಕಿತ್ತು ಅನ್ನೋದನ್ನ ತೋರಿಸಿದ್ದಾರೆ ಅಂತ ಹೇಳ್ಬಹುದು. ಶ್ರೀಕೃಷ್ಣರ ಅವತಾರದ ಬಗ್ಗೆ ಇವತ್ತು ನಾವು ತಿಳ್ಕೊಂಡ್ವಿ ಇವತ್ತಿನ ಎಪಿಸೋಡ್ ನಲ್ಲಿ. ನಾನ್ ಕೇಳ್ದಂಗೆ ಈಗ ನಾವು ಇಷ್ಟು ದಿನ ಹೇಳ್ದ ಹಾಗೆ ಎಲ್ಲೆಲ್ಲಿ ಹೇಗೆ ಅವಶ್ಯಕತೆ ಇತ್ತು ಆ ರೀತಿ ವಿಷ್ಣು ಅವತಾರವನ್ನ ತಾಳ್ದ ಅನ್ನೋದೊಂದು ನಮಗೆ ಇಲ್ಲಿವರೆಗೆ ಗೊತ್ತಾಗಿರುವಂತದ್ದು. ಸೊ ಇವತ್ತಿನ ಎಪಿಸೋಡ್ ನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಎಪಿಸೋಡ್ ನಲ್ಲಿ ದಶಾವತಾರದ ಇನ್ನ 2 ಅವತಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮಲ್ಲೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.